ತಾವೆಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ನಾನು ಕೂಡ ಇದೇ ತಮ್ಮ ಭಾವನೆಗಳ ಒಂದು ಮುಖಾಂತರ ಅಥವಾ ಭಾವನೆಗಳ ಬಗ್ಗೆ ಕೂಡ ನನಗೂ ಅದೇ ಒಂದು ಭಾವನೆಗಳಿದ್ದಾವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದರಿಂದ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಒಂದು SLP ಆಗ್ತಾ ಇದ್ದೀವಿ, ಅದರ ಒಂದು ಏನು ಫಲಿತಾಂಶ ಬರ್ತದೆ ಅಂತಕ್ಕಂಥದ್ದು ಔಟ್ಕಮ್ಮು ಏನು ಬರ್ತದೆ ಅಂತಕ್ಕಂಥದ್ರ ಮೇಲೆ ಬಹುಶಃ ಇದನ್ನು ನಾವು ಪ್ರಯತ್ನ ಮಾಡ್ಬೋದು. ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, UGC ಏನು ಒಂದು ಮುಖಾಂತರ ಏನಾದರೂ ಈ ರೀತಿ ನಮ್ಮ ಉದ್ದೇಶ ಇಷ್ಟೇ ಇದ್ದಿದ್ದು. ಈಗೇನು ಆಗಲೇ CT ರವಿ ಅವರು ಹೇಳ್ತಾ ಇದ್ರು, ಬಹುಶಃ ಏನು ಇದುವರೆಗೂ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಅದನ್ನು ಅನ್ವಯಿಸೋದು ಬೇಡ, ಮುಂದೆ ಯಾರು ಹೆಚ್ಚುವರಿ ಈಗ ಉದಾಹರಣೆಗೆ 12,500 ಜನ ಅತಿಥಿ ಉಪನ್ಯಾಸಕರನ್ನು ತೆಗೆದುಕೊಳ್ತಾ ಇದ್ದೀವಿ. ನಾವು ಏನು ಇವತ್ತು ಒಂದು ಕ್ಲಾಸ್ನ ಗರಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳ ಸಂಖ್ಯೆ 100 ಇತ್ತು, ನಾವು ಅದನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ಹಲವಾರು ಕಡೆ ಒಂದು ಆ ಕೊಠಡಿಯ ಸೈಜ್ ಕಮ್ಮಿ ಇರ್ತದೆ ಅಂತ ಹೇಳಿ ನಾವು ಏನು ಮಾಡಿದ್ವಿ, 75ಕ್ಕೆ ಗರಿಷ್ಠ 75 ಮಕ್ಕಳನ್ನು ನಾವು ಆದೇಶ ಅಲ್ಲ ದಿವಸ ಈಗ ಇಲ್ಲ ಇಲ್ಲಿ ಒಂದು ಒಂದು SLP UGC ನಾನ್ ಕ್ವಾಲಿಫೈಡ್ ಅವರು ಒಂದು ಗೆಸ್ಟ್ ಫ್ಯಾಕಲ್ಟಿ ಅವರು ಕೋರ್ಟ್ ಮುಂದೆ ಒಂದು SLP ನವೀನ್ ನಾಯಕ್ ವರ್ಸಸ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತ ಹೇಳಿ ಇಲ್ಲಿ ಒಂದು ಹಾಕಿದ್ದಂಥದ್ದು ಈಗ 1/12/2025 ಇದು ಅಲ್ಲಿ ಡಿಸ್ಮಿಸ್ ಆಗಿದೆ ಅಂತಕ್ಕಂಥದ್ದು ಇದನ್ನು ಹೇಳ್ತಾ ಇದ್ದಾರೆ. ಅದರಿಂದ ನಾನು ಈಗ ಅದು ಬೇರೆ ವಿಚಾರದಲ್ಲಿ ಆಗಿರುವಂಥದ್ದು ನಾವು ಹಾಕ್ತಾ ಇದ್ದೀವಿ, ನಾವು ಅದನ್ನು ಹಾಕ್ತಾ ಇದ್ದೀವಿ. ಅದರಿಂದ ಇವತ್ತು ಈರೆಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಾನು ಗೌರವಾನ್ವಿತ ಸದಸ್ಯರಿಗೆ ಹೇಳ್ತಕ್ಕಂಥದ್ದು, ತಾವೆಲ್ಲರೂ ಹೇಳಿದಾಗೆ ನಾವು ಕೂಡ ಅದನ್ನು ಭಾಳ ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಂಡಿದ್ದೇವೆ. ನಾವು ಈ ಎಲ್ಲ ಅತಿಥಿ ಉಪನ್ಯಾಸಕರ ಪರವಾಗಿದ್ದೀವಿ. ಅವರ ಸೇವೆ ಬಗ್ಗೆ ನಾವು ಖಂಡಿತ ಮರೆತರೆ ನಮಗೆಲ್ಲರಿಗೂ ಒಳ್ಳೆಯದಾಗಲ್ಲ ಅಂತಕ್ಕಂಥದ್ದಿದೆ. ಅದರಿಂದ ಇವೆಲ್ಲ ಇತಿಮಿತಿಗಳ ಅಡಿಯಲ್ಲಿ ಇನ್ನೂ ಒಂದು ಹೆಜ್ಜೆ ಕಳೆದ 2023 ಕಡೆ ಅಡಿಯಲ್ಲಿ ಅವರಿದೇ ಬೆಳಗಾವಿಯಲ್ಲಿ ಅವರು ಪ್ರತಿಭಟನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಹೇಳಿದ್ವಿ, ಮುಂದೆ ನಾವು ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ನಾವು ವೆಯ್ಟೇಜ್ ಕೊಡ್ತೀವಿ ಅಂತಕ್ಕಂಥದ್ದು. ಆ ರೀತಿಯಾಗಿ ಸ್ಪೆಷಲ್ ರೂಲ್ಸ್ ಮಾಡ್ತೇವೆ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ. ಏನು ಹಿಂದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಯಾರು ಕಾಂಟ್ರಾಕ್ಟ್ ಬೇಸಿಸಲ್ಲಿ ವೈದ್ಯರಿದ್ರೋ ಅವ್ರಿಗೆ ಕೊಟ್ಟಂಥ ರೀತಿಯಲ್ಲಿ ಒಂದು ವೆಯ್ಟೇಜ್ ಕೊಡುವಂಥದ್ದು ಮಾಡ್ತೀವಿ ಅಂತಕ್ಕಂಥದ್ದು ನಾವು ಹೇಳಿದ್ದೀವಿ. ಅದರಿಂದ ನಾವು ಏನೆಲ್ಲ ಮಾರ್ಗಗಳಿದ್ದಾವೆ ಅವನ್ನೆಲ್ಲವನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಮಾನ್ಯ ಕಾನೂನು ಸಚಿವರು ಸಹ ಅವರು ಕೂಡ ನಮ್ಮ ಜೊತೆಯಲ್ಲಿ ಅವರು ಎಲ್ಲ ರೀತಿ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಅದರಿಂದ ಈ ಒಂದು ವಿಚಾರದಲ್ಲಿ ತಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತಾ ಇದ್ದೇನೆ. ಖಂಡಿತ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಪ್ರಯತ್ನವನ್ನು ಮುಂದುವರ್ಸೋಣ. ಓಕೆ, ಹೇಮಲತಾ ನಾಯ್ಕ್ ಎಲ್ಲ ಭೋಜೇಗೌಡ್ರೆ ಅವರು ಎಲ್ಲಾ ವಿಚಾರ ಕವರ್ ಮಾಡಿದ್ದಾರೆ. ಸಣ್ಣ ಸಲಹೆ ಏನಂದ್ರೆ, ನೀವು ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ SLP ಹಾಕೋದ್ರಿಂದ ನನಗೇನೋ ನನ್ನದೇ ಆದಂಥ ವೈಯಕ್ತಿಕ 100% ಆಗಲ್ಲ, ಅನುಕೂಲ ಆಗಲ್ಲ. ಅವ್ರು ಯಾವ ಮಟ್ಟದಲ್ಲಿದ್ದಾರೆ ಅಂದರೆ ನಮ್ಮ ಅತಿಥಿ ಉಪನ್ಯಾಸಕರು, ನೀವು ಬೇಕಾದ್ರೆ ಪ್ರೈಮರಿ ಸ್ಕೂಲ್ ಕೆಲಸ ಕೊಟ್ಟರು ಕೂಡ ಮಾಡೋಕ್ಕೆ ತಯಾರಿದ್ದಾರೆ. ಅಲ್ಲೇ ಅವ್ರಿಗೆ ಎಲ್ಲೆಲ್ಲಿ ಫಿಟ್ಮೆಂಟ್ ಆಗ್ತದೆ, ಈವನ್ ನಾನ್ ಟೀಚಿಂಗಲ್ಲಿ ನಿಮ್ಮ ಕಾಲೇಜ್ನಲ್ಲಿ ಇದ್ದರೆ ಅಲ್ಲೇ ಅವರಿಗೆ ಕೊಡ್ತಕ್ಕಂಥದ್ದು ಸೇವಾ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದೊಂದು ಒಳ್ಳೆ ಸಲಹೆ. ನೋಡಿ, ಸಲಹೆ ಏನಾರಿದ್ರೆ ಕೊಡಿ. ಇನ್ನು ಏನಾಗಿದೆ ಈಗ ಕೇಂದ್ರಕ್ಕೆ ಶಿಕ್ಷಣ ಸಚಿವರ ಹತ್ರ ಅಂತ ಹೇಳಿದ್ರಿ, 89-90ನಲ್ಲಿ ನೆಟ್ ಇಂಪ್ಲಿಮೆಂಟ್ ಆಗಿರೋದು 1989-90 ಅಂದರೆ ಇಲ್ಲಿಗೆ 36 ವರ್ಷದ ಹಿಂದೆ. ಸ್ಲೆಟ್ ಇಂಪ್ಲಿಮೆಂಟ್ ಆಗಿದ್ದು 2010. ಅಂದರೆ ಹಾಗೆ ಅದಕ್ಕಿಂತ ಮುಂಚಿತವಾಗಿ ಏನಾದ್ರು ನೇಮಕ ಆಗಿದ್ದರೆ ಮಾತ್ರ ಎಲಿಜಿಬಿಲಿಟಿ ಕ್ರೈಟೀರಿಯಾದೊಳಗೆ ಫಿಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಅದರ ನಂತರ ಯಾರ್ಯಾರು ಅತಿಥಿ ಉಪನ್ಯಾಸಕರಾದರೂ ನಾವು ತಗೊಂಡಿದ್ದೇ ತಪ್ಪಿದೆ. ಅಂದರೆ ಆ ಒಂದು ಕ್ವಾಲಿಫಿಕೇಷನಿಗೆ ಫಿಟ್ ಆಗದೆ ಇದ್ದವ್ರಿಗೆ ನಾವು ತಗೊಂಡಿದ್ದೇ ತಪ್ಪಿರೋದ್ರಿಂದ ನಮಗೆ ಕೋರ್ಟಲ್ಲೂ ಇವ್ರು ಹೇಳಿದ ರೀತಿಯಲ್ಲಿ ಸಿಗಲ್ಲ. ಹಾಗಾಗಿ ಅವರು ಹೇಳಿದ ರೀತಿಯ ಸಲಹೆಯನ್ನು ನಾವು PUCಗೋ ಹೈಸ್ಕೂಲಿಗೋ ಪ್ರೈಮರಿ ಸ್ಕೂಲಿಗೋ ಅವ್ರು ರೆಡಿ ಇದ್ದಾರೆ, ಅದಕ್ಕೆಲ್ಲ ಫಿಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು.